ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ನಾನೀಗ ಫಸ್ಟ್ ತೋರಿಸಿದ್ದು ನಿಮಗೆ ದಾರಿ 20 ಅಡಿ ರಸ್ತೆ ಇದೆ. ಆರಾಮಾಗಿ ಲಾರಿ ಪ್ರತಿಯೊಂದು ಕೂಡ ಇಲ್ಲಿ ಹೋಗ್ಬೋದು. ಮುಳ್ಳಿನ ಗಿಡಗಳೆಲ್ಲ ಇತ್ತು, ಎಲ್ಲ ಕ್ಲೀನ್ ಮಾಡಿದ್ದಾರೆ. ಮ್ಯಾಪ್ ದಾರಿ, ಯಾವುದೇ ಜಮೀನಲ್ಲಿ ಅನುಮತಿ ದಾರಿ ಅಂತೂ ಅಲ್ಲ. ಮ್ಯಾಪ್ ದಾರಿ ನಿಮಗೆ ಪ್ರತಿಯೊಂದು ಕೂಡ ನಿಮಗೆ ಮ್ಯಾಪು ಇದೆಲ್ಲ ಕೊಡ್ತೀವಿ. ಇದು 4 ಎಕರೆ ಇದೆ ಸ್ನೇಹಿತರೆ. ಇವರು ಪರ್ ಎಕರ್ 20 lakhs ಹೇಳ್ತಿದ್ದಾರೆ, 20 ಲಕ್ಷ ಹೇಳ್ತಾ ಇದ್ದಾರೆ ಒಂದು ಎಕರೆಗೆ. ನಾವು ನೇರ ಕೂತ್ಕೊಂಡ್ರೆ ಇದರಲ್ಲೂ ಸ್ವಲ್ಪ ನಮಗೆ ಕಡಿಮೆ ಆಗುತ್ತೆ. ಇದು ಬೆಂಗಳೂರಿಗೆ 150 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಬೆಂಗಳೂರಿಗೆ ಇದು 150 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಗೆ 35 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಗೆ ಎಷ್ಟು ನಿಯರ್ ಆಗಿರೋದ್ರಿಂದ ಇದಕ್ಕೆ ಈ ಜಾಗದಲ್ಲಿ ನಾವು ಈ ಲ್ಯಾಂಡ್ ತೊಗೊಂಡ್ರೆ ಹೆಚ್ಚು ಕಡಿಮೆ ನಾವು ಅಕ್ಕಪಕ್ಕ ಎಲ್ಲ ಮಿನಿಮಮ್ ಅಂದರೆ ಒಂದು 20 ಎಕರೆ ತನಕ ಮಾಡ್ಬೋದು ನಾವು ಇಲ್ಲಿ. ಮೈಸೂರು ತುಂಬ ನಿಯರ್ ಆಗಿದೆ. ಬೆಂಗಳೂರು ಅಂತ ದೂರ ಏನೂ ಇಲ್ಲ. ಜಾಗ ಕೂಡ ಅಷ್ಟೇ ಚೆನ್ನಾಗಿದೆ. ರೆಡ್ ಸಾಯಿಲ್ ಅದು ಅಲ್ಲದೆ ನಾವಿಲ್ಲಿ ಒಂದು ಬೋರ್ ಹಾಕ್ಸ್ಕೊಂಡು ಒಂದು ಫಾರ್ಮ್ ಹೌಸ್ ಕಟ್ಕೊಂಡು ಒಳ್ಳೆ ತೋಟ ಮಾಡಲಿಕ್ಕೆ A1 ಆಗಿದೆ. ನಿಮಗೆ ವಿಲೇಜಿಂದ ಬರೀ 700 ಮೀಟ್ರ್ ಮಡ್ ರೋಡ್ ಅಷ್ಟೇ. 700 ಮೀಟ್ರು ಮಡ್ ರೋಡ್ ಕನೆಕ್ಟಿವಿಟಿ ಆಗಲಿ, ಲೇಬರ್ಗಳಿಗಾಗಲಿ, ವಿಲೇಜ್ಗಾಗಲಿ ನಮಗೆ ಯಾವುದು ಕೂಡ ಸಮಸ್ಯೆ ಇಲ್ಲ ಸ್ನೇಹಿತರೆ. ಯಾಕೆಂದರೆ ಇಷ್ಟು ಕಡಿಮೆ ಬೆಲೆಗೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಈ ಸರೌಂಡ್ರಿಗೆ ಸಿಗುತ್ತೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡೋಲ್ಲ. ಆ್ಯಕ್ಚುಲಿ ನಮಗೂ ಕೂಡ ಗೊತ್ತಿರಲಿಲ್ಲ, ನಮ್ಗೆ ಹೋದಾಗಲೇ ಗೊತ್ತಾಗಿದ್ದು ಇದು ಇಷ್ಟು ಕಡಿಮೆ ರೇಟ್ಗೆ ಇದೆಯಲ್ಲ ಅಂತ. ನೇರ ಕೂತ್ಕೊಂಡ್ರೆ ನಮ್ಗೆ ಇದರಲ್ಲಿ ಇನ್ನೂ ಸ್ವಲ್ಪ ಕಡಿಮೆ ಆಗುತ್ತೆ ಸ್ನೇಹಿತರೆ. ಯಾವಾಗಲೂ ನಾವು ರೈತರ ಜೊತೆ ಮಾತಾಡಿದಾಗಲೇ ನಮಗೆ ಇಲ್ಲಿ ಕ್ಲಿಯರಿಟಿ ಆಗೋದು. ಜನರಲ್ ಪ್ರಾಪರ್ಟಿ ಅದು ಅಲ್ಲದೆ ನಾವು ನೋಡಿ ಜಾಗ ಎಷ್ಟು ಮಟ್ಟವಾಗಿ ಕ್ಲೀನಾಗಿದೆ ನೋಡಿ ಎಲ್ಲನೂ. ಈ ಜಾಗದಲ್ಲಿ ಒಳ್ಳೆ ಬೆಳೆ ಹಾಕ್ಬೋದು, ಇಲ್ಲ ಒಳ್ಳೆ ತೋಟ, ಅಡಿಕೆ, ತೆಂಗು, ಮಾವು, ಸಪೋಟ, ದಾಳಿಂಬೆ, ಕಿತ್ತಳೆ, ಆ್ಯಪಲ್ಲು, ಇವತ್ತು ಯಾವ ಗಿಡ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಬೆಳಿಬೋದು. ಒಂದು ವಿಷಯ ಏನು ಅಂತಂದರೆ ನೀರಿನ ವಾತಾವರಣ ಮುಖ್ಯ ಆಗುತ್ತೆ. ನೀರಿನ ವಾತಾವರಣ ಮುಖ್ಯ ಆಗುತ್ತೆ. ಆ ಸುತ್ತಮುತ್ತಲಿನ ಪರಿಸರ ಕೂಡ ನಮಗೆ ತುಂಬ ಮುಖ್ಯ ಆಗುತ್ತೆ ಸ್ನೇಹಿತರೆ. ಆದರೆ ಈ ಬಜೆಟ್ಗೆ ನಿಜವಲ್ಲೂ ಅಲ್ಲಿ ಸಿಕ್ಕೋದು ನಮಗೆ ಸಂತೋಷದ ವಿಷಯ. ನಿಜವಲ್ವೇ ನಾವು ಎಲ್ಲೇ ಹೋಗಿ ಲ್ಯಾಂಡ್ಗಳನ್ನ ಸರೌಂಡಿಂಗ್ ವಿಚಾರಿಸಿದ್ರೆ ಕುಂಟೆ 1 ಲಕ್ಷ, 1 ಲಕ್ಷ, 1.5 ಲಕ್ಷ ಬಾಯಿ ಬಂದು ಹೇಳ್ತಾರೆ. ಸುಮಾರು ಕಡೆ ಭೂಮಿಗಳು ಚೆನ್ನಾಗಿರಲ್ಲ, ಆದರೂ ಕೂಡ ಹೇಳೋ ರೇಟ್ ಮಾತ್ರ ಗಗನದಲ್ಲಿರುತ್ತೆ ಸ್ನೇಹಿತರೆ. ಇದಂತೂ ನಮ್ಗೆ ತುಂಬ ಕಡಿಮೆ ಪ್ರೈಸ್ಲಿದೆ. ಇವತ್ತು ಹೇಳಲ್ವ, ಇವತ್ತು ಈ ಪ್ರೈಸ್ಗೆ ಯಾರು ಕೂಡ ಕೊಡೋಕ್ಕೆ ಸಾಧ್ಯ ಇಲ್ಲ. ವಿಲೇಜ್ ಹತ್ರ ಅಷ್ಟು ಕ್ಲಿಯರಾಗಿದೆ. ನಾವಿಲ್ಲಿ ತೋಟ ಮಾಡಿದ್ವಾ, ನಿಮ್ಮದೇ ಒಂದು ಮನೆಗೆ ಫಾರ್ಮ್ ಹೌಸ್ ಕಟ್ಕೊಂಡ್ವಾ, ಆರಾಮಾಗಿರೋದು, ಫೆನ್ಸಿಂಗ್ ಮಾಡ್ಬೋದು. ಇನ್ನೂ ಜಾಸ್ತಿ ಲ್ಯಾಂಡ್ ತೊಗೋತೀನಿ ಅನ್ನೋರಿಗೆ ಇಲ್ಲಿ ಬಂದು ಕೂತ್ಕೊಂಡ್ರೆ ಒಳ್ಳೆಯದು. ಇವತ್ತು ಈ ರೈಟನ್ನ ತೊಗೊಂಡ್ರೆ ರೀಸೇಲರ್ಗಂತೂ ತುಂಬ ಅನುಕೂಲ ಆಗುತ್ತೆ. ಎಷ್ಟು ಜನ ಇರ್ತಾರೆ ರೀಸೇಲ್ ಮಾಡೋವಂಥವ್ರು, ಅವ್ರಿಗೆ ತುಂಬ ಅನುಕೂಲ ಆಗುತ್ತೆ. ನಾ ತಗೊಂಡು ಇಲ್ಲೇ ವ್ಯವಸಾಯ ಮಾಡ್ಕೊಂಡು ಇರ್ತೀನಿ ಅನ್ನೋರಿಗೆ ಇನ್ನೂ ಅನುಕೂಲ. ಯಾಕೆಂತಂದರೆ ಈ ರೇಟ್ಗೆ ಸಿಗೋಲ್ಲ. ಸಾಮಾನ್ಯವಾಗಿ ಎಷ್ಟೋ ಜನ ಹುಡುಕ್ತಾ ಇರ್ತಾರೆ ಜಾಗಗಳು ಎಲ್ಲಿ ಏನು ಅಂತ, ಕಡಿಮೆ ಬೆಲೆ ಕೇಳ್ತಾರೆ. ಎಲ್ಲೋ ಇವತ್ತು ನಾವು ಕಾಡು ಹತ್ರ ಹೋದರೂ ಕೂಡ ನಮಗೆ 25-30 ಲಕ್ಷ ಪರ್ ಎಕರ್ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆಲ್ಲ ಕಂಪೇರ್ ಮಾಡ್ಕೊಂಡ್ರೆ ಇಟ್ ಈಸ್ ಗುಡ್. ನೀರಿನ ವಾತಾವರಣ ಆಗಲಿ, ಜಾಗ ಆಗಲಿ ಎಲ್ಲ ಸೂಪರಾಗಿದೆ. ಲ್ಯಾಂಡ್ ಫ್ಲ್ಯಾಟ್ ಆಗಿರೋದ್ರಿಂದ ಸಖತ್ತಾಗಿದೆ ಜಾಗ ಮಾತ್ರ. ಒಳ್ಳೆಯ ಲೊಕೇಶನು ಕೂಡ. ಇವತ್ತು ನಾವು ಈ ಥರ ಜಾಗಗಳಲ್ಲಿ ಒಳ್ಳೆ ಸಾವಯವ ಕೃಷಿ ಮಾಡಬೇಕು. ನಮಗೆ ಬೇಕಾಗಿರುವಂತಹ ಗಿಡಗಳನ್ನ ಹಾಕಬೇಕು. ನಮ್ಮ ಮನಸ್ಸಿನ ಆಸೆ, ಪ್ರತಿಯೊಬ್ಬರು ಕೂಡ ಒಂದು ಆಸೆ, ಒಂದು ಕನಸು ಪ್ರತಿಯೊಂದು ಇದ್ದೇ ಇರ್ತವೆ ಸ್ನೇಹಿತರೆ. ನಾವು ಇದರಿಂದ ಪೂರೈಸ್ಕೋಬಹುದು. ನೆಕ್ಸ್ಟ್ ನಾವು ಇದರಲ್ಲಿ ತಿರುಗಾಡ್ಕೊಂಡಿದ್ರೆ ನಮ್ಮ ಜಮೀನಲ್ಲಿ ನಾವು ಓಡಾಡ್ಕೊಂಡು ನಾವು ಹಾಕೋದು ಗಿಡಗಳನ್ನ ನಾವು ಯೋಚನೆ ಮಾಡ್ತೀವಿ. ಅದು ಬಂದ ಮೇಲೆ ಹೇಳ್ತೀವಿ ನಾನು ಈ ಗಿಡ ನೆಟ್ಟಿದೆ ಅಂತ. ನಮ್ಮ ಕನಸನ್ನ ಈಡೇರಿಸ್ಕೊಳ್ಳೋಕ್ಕೆ ಒಂದು ಅವಕಾಶ ಅಂತ ಹೇಳ್ಬೋದು. ಇದರಲ್ಲಿ ನಾವು ಈ ಥರ ಜಾಗಗಳಲ್ಲಿ ಒಳ್ಳೆ ಒಂದೆರಡು ಹಸನ ಕುರಿಗಳನ್ನ ನೋಡಿ, ಅವುಗಳಿಗೂ ಒಳ್ಳೆ ಜಾಗನೇ ಸಾಕೋದಕ್ಕೆ ಸೂಪರಾಗಿದೆ. ನೋಡಿ ರೋಡು ಆರಾಮಾಗಿದೆ, ಎಷ್ಟು ಅಗಲ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಹಿಂಗೆ ಹೋಗುತ್ತೆ. ನಮ್ಮ ಲ್ಯಾಂಡ್ ರೆಡ್ ಆಗಲ್ಲ. ಈ ಲ್ಯಾಂಡ್ಗೆ ಪಕ್ಕದಲ್ಲಿ ಇಲ್ಲೂ ಕೂಡ ದಾರಿ ಹೋಗುತ್ತೆ, ವಿಲೇಜ್ ದಾರಿ ಕ್ಲಿಯರಾಗಿದೆ. ನಿಮ್ಗೆ ಇನ್ನೂ
ಹೆಚ್ಚಿನ ಮಾಹಿತಿ ಬೇಕಿದ್ರೆ ಸ್ನೇಹಿತರೆ 6360446978 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಎಷ್ಟೋ ಜನಗಳು ಲ್ಯಾಂಡ್ಗಳು ಹುಡುಕ್ತಾ ಇರ್ತಾರೆ. ನಮಗೆ ಮೈಸೂರಿಂದ 40 ಕಿಲೋಮೀಟ್ರ್ 30 ಕಿಲೋಮೀಟ್ರ್ ಬೇಕು ಅನ್ನೋರು ಬೇಕಾದಷ್ಟು ಜನ ಇದ್ದಾರೆ. ಅಂಥವ್ರು ಕೂಡ ನಿಮ್ಮಂಥವ್ರಿಂದ ಒಂದು ಹೆಲ್ಪ್ ಆಗುತ್ತೆ. ಯಾಕೆ ರೋಡ್ ಕನೆಕ್ಟಿವಿಟಿ ಇಲ್ಲದೆ ನಾವು ಲ್ಯಾಂಡ್ಗಳಂತ ಯಾರು ಕೂಡ ತೋರಿಸೋದಿಲ್ಲ, ನಾವು ಕೊಡಿಸ್ತೀವಿ ಅಂತಲೂ ಭರವಸೆ ಕೊಡೋಲ್ಲ ಸ್ನೇಹಿತರೆ. ಗೌರ್ಮೆಂಟ್ ದಾರಿ ಇದೆಯಾ, ಕ್ಲಿಯರಾಗಿದೆಯಾ, ಅದಕ್ಕೆ ಓಕೆ. ಇಲ್ಲ ಓನರ್ ಜಮೀನು ಇದೆಯಾ, ಅವ್ನ ಜಮೀನು ದಾರಿ ಬಿಡ್ತಾನ ಅಂತ ತೋರಿಸ್ತೀವಿ. ಬೇರೆಯವ್ರ ಜಮೀನಿಂದ ದಾರಿ ಕೊಡಿಸ್ತೀವಿ ಅನ್ನೋದು ನಾವು ಸುಳ್ಳು. ನಾವು ಹೇಳೋದು ಇಲ್ಲ, ನಮ್ಗೆ ಹೇಳೋಕ್ಕೆ ಬರೋದಿಲ್ಲ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.